ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ಬ್ಲಾಗ್ಸ್. ಇವತ್ತು ಲಿವರ್ ಗುಂಡ್ಗೆಕಾಯಿ ಗೊಜ್ಜು ಅಥವಾ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ. ಅಚ್ಕಾರದ ಪುಡಿ, ಉಪ್ಪು, ಅರಿಶಿಣ ಪುಡಿ, ಗರಂ ಮಸಾಲೆ, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮೊಟೊ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ಮಸಾಲೆಗೆ ನೋಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ನೀವು 1 kg ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನಾನು ಅರ್ಧ kg ಮಾತ್ರ ತೋರಿಸ್ತಾ ಇರೋದು. ನಾನು ಗ್ರೇವಿ ಬೇಕಲ್ವ, ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಅರ್ಧ ಮಸಾಲೆಗೆ ಹಾಕ್ಕೊಬೇಕು, ಅರ್ಧ ಫ್ರೈಗೆ ಹಾಕ್ಕೊಬೇಕು. ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಸ್ವಲ್ಪ ಬಾಡಿಸಿ ಗೋಲ್ಡನ್ ಬ್ರೌನ್ ಆದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಲಿವರ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೋಡಿ, ಇಷ್ಟಾದರೆ ಸಾಕು. ನಾನು ಆವಾಗಲೇ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಸ್ವಲ್ಪ ಅರಿಶಿನ ಹಾಕಿ ತೊಳಿಬೇಕು. ಲಿವರೆಲ್ಲ ಸ್ವಲ್ಪ ನೀಚು ಬರುತ್ತೆ. ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು. ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು, ನೀರೆಲ್ಲ ಇಂಬ್ರೋವರೆಗೂ. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಬ್ಬರೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ, ಅದು ಚೆನ್ನಾಗಿರಲ್ಲ, ಒಂಥರ ನೀಚು ಬರುತ್ತೆ, ತಿನ್ನೋಕ್ಕಾಗಲ್ಲ ಲಿವರ್ ಗುಂಡ್ಗೆಲ್ಲ. ನೋಡಿ, ಅರಿಶಿನ ಪುಡಿ, ಉಪ್ಪು, 1 ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೆ ಸ್ವಲ್ಪ ಮೆಂತ್ಯ ಇಲ್ಲ ಪುದೀನ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಒಗ್ಗರಣೆ ಮಾಡ್ಕೊಬೇಕಾದ್ರೆ ಈರುಳ್ಳಿ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಇಲ್ಲ ಪುದೀನ, ಯಾಕಂದರೆ ಇದು ನೀಚಲ್ವಾ, ಅದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು ಮೆಂತ್ಯ ಹಾಕಿದ್ರೆ. ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಒಂದು 5 ಮಿನಿಟ್ ಬೇಯಿಸಿದ್ರೆ ಆ ನೀರೆಲ್ಲ ಹೋಗಿರುತ್ತೆ. ನೋಡಿ, ಈ ಥರ ಗುಳ್ಳೆ ಬಬಲ್ಸ್ ಥರ ಬಂದಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲೆನ ಅವಾಗ ಹಾಕ್ಬೋದು. ನಾನು ಟೊಮೊಟೊ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಕಡಾಯಿ ಬೇಗನೆ ಬೆಂದೋಗ್ಬಿಡುತ್ತೆ. ಲಿಡ್ನ ಕ್ಲೋಸ್ ಮಾಡಿದ ತಕ್ಷಣ ಪ್ರೆಷರ್ ಅದರಲ್ಲೇ ಇರುತ್ತಲ್ಲ, ಹಬೆ ತುಂಬಿಕೊಂಡು ನೋಡಿ. ಇವಾಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗ್ತಿದೆ. ಇವಾಗ ಖಾರದ ಪುಡಿ 2 ಟೇಬಲ್ ಸ್ಪೂನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನನಗೆ ಖಾರ ಸ್ವಲ್ಪ ಕಮ್ಮಿನೇ ಇರಬೇಕು, ಅದಕ್ಕೆ ಚಿಕನ್ ಮಸಾಲ ಇದನ್ನು ಸಹ 1.5 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ನಾವೇನು ಗ್ರೈಂಡ್ ಮಾಡಿ ಎತ್ತಿಕೊಂಡಿರ್ತೀವಿ ಮಸಾಲೆ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕು. ಮಸಾಲೆ ಎಲ್ಲ ತಳ್ಳಬಿಟ್ಟಿದೆ, ಅಲ್ಲಿವರೆಗೂ ಬೇಯಿಸಿದ್ರೆ ಸಾಕು. ಸೂಪರಾಗಿದೆ ಲಿವರ್ ಗುಂಡ್ಗೆಕಾಯಿ ಗೊಜ್ಜು. ಚಪಾತಿ ಮತ್ತು ಅನ್ನ ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ರೆಡಿ ಟು ಸರ್ವ್. ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.